ಬಿಗ್ ಬಾಸ್ ಮನೆಯಲ್ಲಿ ಆಟ ಮುಗಿದಿದೆ, ಫಿನಾಲೆ ಕೂಡ ಮುಗಿದಿದೆ. ಬಟ್ ಅಂದ್ಕೊಂಡಂಗಾಗಿದ್ದರೆ ಎಲ್ಲೋ ಉಗ್ರ ಮಂಜು ಅವರ ಆಟದ ಶೈಲಿ, ಆರಂಭದ ಒಂದು ಆಟ ಅದೆಲ್ಲವೂ ಕೂಡ ಫಿನಾಲೆ ಹಂತಕ್ಕೆ ತರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇತ್ತು. ಸೊ ವಿಶೇಷವಾಗಿ ಅವರ ಅಪ್ಪ, ಅವ್ರ ತಂದೆಯವರು ಕೂಡ ಏನಂತಂದರೆ ಮಗ ಗೆಲ್ಲಿಲಿ ಅಂತ ಒಂದು ಡ್ಯಾನ್ಸ್ ಕೂಡ ಮಾಡಿದರು. ಸೊ ಈ ಎಲ್ಲ ವಿಶೇಷ ಸಂದರ್ಭಗಳನ್ನು ಮಂಜು ಅವರ ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ಉಗ್ರ ಮಂಜು ಅವರ ತಂದೆ ರಾಗಿ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಸಿನಿಮಾಗಳನ್ನು ಮಾಡಿ ಪರಿಚಯ ಆಗಿದ್ದಂತ ಬೇರೆ ರೀತಿ ಇತ್ತು ಮಂಜು ಅವರು. ಈ ಒಂದು ಮನೆಗೆ ಹೋದಾಗ ನಿಮಗೆ ಮನೆ ಮಗನಾಗಿ ನೀವು ಕಂಡಂಗೆ ಆ ಮನೆಯಲ್ಲಿದ್ದಂಥ ಸನ್ನಿವೇಶನ ಹೆಂಗೆ ನೋಡಿದ್ರಿ ಅನ್ನೋಂಥದ್ದು? ಸರ್, ಮಂಜು ಅವರು ಫಿಲಿಮ್ ಫೀಲ್ಡಲ್ಲಿದ್ದಾಗೆ ಒಂದು ಇದಿತ್ತು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗೆಲ್ಲ ಪ್ರಚಾರ ಆಯಿತು. ಒಳ್ಳೆ ಎಲ್ಲಿ ಹೋದ್ರೂ ರಮಣ ನಿನ್ನ ಮಗ ಬಿಗ್ ಬಾಸ್ ಮನೇಲಿದ್ದಾರೆ ಅಂತ ಕರೀತಾರೆ. ಕೆಲವರು ರಾಗಿ ರಾಮಣ್ಣ ಬಿಗ್ ಬಾಸ್ ಮನೇಲಿದ್ದಾರೆ ಅಂತ ಕರೀತಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಯಿತು. ಅದು ಬಿಗ್ ಬಾಸ್ ಮನೆಗೆ ಮಂಜು ಹೋದ್ಮೇಲೆ ಒಳ್ಳೆ ಇದಾಯಿತು. ಅದರಲ್ಲಿ ಏನೂ ಕೊರತೆ ಇಲ್ಲ. ಆದರೆ ನಮಗೂ ಖುಷಿಯಾಗಿದೆ. ಅದ್ರ ಬಗ್ಗೆ ನಾವು ಏನು ಕೆಟ್ಟಿದ್ದು ಮಾತಾಡೋಂಗಿಲ್ಲ. ಅದು ದೇವ್ರು ಏನು ಫಲ ಕೊಟ್ಟಿದ್ದಾನೋ ಆ ಫಲ ಕೊಟ್ಟು ಕಳಿಸಿದ್ದಾರೆ. ಸರ್, ಈಗ ಸಹಜವಾಗಿ ಮಂಜು ಅವರು 200 ಸಿನಿಮಾ ಮಾಡಿದ್ರು ಕೂಡ ಅಂದರೆ ಜನಪ್ರಿಯತೆ ಇನ್ನೊಂದು ಹಂತಕ್ಕೆ ಪರಿಚಯ ಆಗಿದ್ದು ಈಗ ಬಿಗ್ ಬಾಸ್ ಮುಖಾಂತರ. ಸೊ ಮೊದಲು ಅವ್ರ ಮನೆ ಒಳಗಡೆ ಹೋದಾಗ ನಿಮಗೆಲ್ಲ ಹೆಂಗೆ ಅನಿಸ್ತಾ ಇತ್ತು? ಅವ್ರ ಆಟದ ಶೈಲಿ ಆಗಿರ್ಬೋದು, ಆ ಸ್ಪರ್ಧಿಗಳ ಜೊತೆ ಬೆರೆಯುವಂಥ ರೀತಿ ಆಗಿರ್ಬೋದು ಅಂತ. ಆಟದ ಶೈಲಿ ಏನಿಲ್ಲ. ಮನೆ ಅಜ್ಜೆ ಒಳಗಡೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅವನು ಅಜ್ಜೆ ಇಟ್ಟಾಗ ಅವನು ಕಪ್ ತೊಗೊಂಬಂದೋಗ್ಬಿಟ್ರು. ಅದ್ರ ನಮಗೆ ಇಷ್ಟ ಇಲ್ಲ. ಅದು ಇಲ್ಲಿ ಅದು ಸೆಕೆಂಡ್ರಿ. ಅದು ಯಾರಿಗಿದೆಯೋ ಅವ್ರಿಗೆ ಹೋಗುತ್ತೆ. ಅವ್ನು ಬಿಗ್ ಬಾಸ್ ಮನೆಗೆ ಹೋದಾಗ ಗೆದ್ದ ಅಂತ ನಮ್ಮೊಂದು ಹಂಚಿಕೆ ಬಂತು. ಆ ಬಿಗ್ ಬಾಸ್ ಮನೆ ಅಜ್ಜೆ ಇಟ್ಟ ತಕ್ಷಣ ಗೆದ್ದ. ಒಳ್ಳೆ ಬುದ್ಧಿ ಕಲಿತಾನೆ, ಒಳ್ಳೆ ಆಟ ಆಡ್ತಾನೆ, ಚೆನ್ನಾಗಿ ಆಟ ಆಡ್ದ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಯಾವುದೋ 1-2 ತಿಂಗಳಲ್ಲಿ ಕೊರತೆ ಆಗಿರ್ಬೋದು. ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದೊಂದು ಸಾರಿ ಏನೋ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನಾವು ಕೌಂಟ್ ತೊಗೊಳಂಗೆ ಇಲ್ಲ. ಒಳ್ಳೆ ಆಟ ಆಡಿದ್ದಾನೆ, ಒಳ್ಳೆ ಇದೆ. ಜನಬಾಯಲ್ಲೆಲ್ಲನೂ ಉಗ್ರಂ ಮಂಜುನೇ ಗೆಲ್ಲೋದು, ಉಗ್ರಂ ಮಂಜುನೇ ಗೆಲ್ಲೋದು ಅಂತ ಹೇಳಿದ್ದಾರೆ. ಅದು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ನಮ್ಗೆ ತೃಪ್ತಿ ಇದೆ. ಗೆದ್ದಿದ್ದಂಗೆ ನಮ್ಗೆ ಸಂತೋಷ ಆಗ್ತಾಯಿದೆ. ಈಗ ನೀವು ಕೂಡ ಒಂದು ಬಾರಿ ಮನೆ ಒಳಗಡೆ ಹೋದ್ರಿ. ಸೊ ಮಗನನ್ನು ನೋಡಿದ್ರಿ, ಅವರ ಜರ್ನಿ ನೆನೆಸ್ಕೊಂಡ್ರಿ. ಅಕ್ಷರಶಃ ಅದೆಲ್ಲವೂ ಕೂಡ ಭಾವುಕರಾಗುವಂಥ ಸನ್ನಿವೇಶ ಇತ್ತು. ನೀವು ಕುಟುಂಬ ಆ ಮನೆ ಒಳಗಡೆ ನೀವು ಹೋದಾಗ ಆದಂಥ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸರ್? ಮನೆ ಒಳಗಡೆ ಹೋಗೋದೇ ನಮ್ಮದೊಂದು ಪುಣ್ಯ. ಆ ಮನೆ ಒಳಗಡೆ ಯಾರು ಎಷ್ಟು ಬದುಕಿದ್ರು ಕಳಿಸಲ್ಲ ಅವರು. ಅದ್ರ ಪೇರೆಂಟ್ಸ್ ಅಂತ ಕಳಿಸಿದ್ದು ನಮ್ಮೊಂದು ಅದೃಷ್ಟ, ನಮ್ಮ ಪುಣ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀರಿ. 7ನೇದು, ಅಲ್ಲಿ ಹೋದಾಗ ನಮ್ಮ ಮಗ ರೈತನ ಮಗ ಅಂತ ಒಂದು ಸ್ವಲ್ಪ ತೋರಿಸ್ಕೊಂಡಿದ್ದಾನೆ. 7ನೇದು, ಆ ಮನೆ ಮಂದಿ 9 ಜನ ನಾನು ಹೋದಾಗ ಏನಿದ್ರು ಆ 9 ಜನ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ಒಳ್ಳೆ ಖುಷಿಯಾಗಿ ನನ್ನ ಮಾತಾಡಿಸಿದ್ರು. ಒಳ್ಳೆ ಇದರಲ್ಲಿ ನಾವು ಖುಷಿಗೆ ಮನೆಯಲ್ಲಿ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರ ಹತ್ರ ಮಾತಾಡಿ, ಎಲ್ಲರ ಹತ್ರ ಡ್ಯಾನ್ಸ್ ಮಾಡಿಸಿ ಒಳ್ಳೆ ಇದು ಮಾಡಿಕೊಂಡು ಈಚೆ ಬಂದ ತಕ್ಷಣ ನಾವು ಹೊರಗಡೆ ಹೋಗ್ತಾ ಇದ್ದರೆ ಆ ಬಿಗ್ ಬಾಸ್ ಮನೆ ನಮ್ಗೆ ಎಷ್ಟು ಹೈಲೈಟ್ ಮಾಡ್ತಂದರೆ ಅದು ನಾವು ಮರಿದಿರೋಂಥ ಜೀವನ ಆಯಿತು. ನಾವು ಸಾಯೋವರೆಗೂ ನಮ್ಗೆ ದೇವರು ಎಷ್ಟು ವರ್ಷಮ್ಮ ನಮಗೆ ಅವಶ್ಯ ಕೊಟ್ಟಿದ್ದಾನೋ ಅಷ್ಟು ವರ್ಷವೂ ಮರಿದಿರೋಂಥ ಜೀವನ ನಮಗೆ ದೇವರು ಹೊರಗಡೆ ಕೊಟ್ಟಿದ್ದಾನೆ.